ಈ ರೊಟ್ಟಿ ತಿಂದಿದ್ ಬದ್ಕು ನಿದ್ದೆ ಜಂಪ್ ಒತ್ತುತ್ತಾ ಇರ್ತತ್ತ. ಈ ರೊಟ್ಟಿ ತಿಂದ್ರೆ ನಿದ್ದೆ ಒಂದು ಕ್ಷಣ ನಿದ್ದೆ ಮಾಡಿಬಿಡ್ಬೇಕತ್ತ. ಅಯ್ಯೋ ಈಗ ನಿದ್ದೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಏನು ಮಾಡೋದತ್ತ. ನನ್ನ ಸೊಸೆ ಬೇರೆ ಸಾರಿಗೆ ಏನು ಇಳ್ಕೊಳತ್ತೆ, ಏನಾರ ಸಾರಿಗೆ ತಗೊಂಬೋಗು ಅಂತಿದ್ಲಪ್ಪ. ಅಯ್ಯೋ ಇನ್ನು ಸಾರಿಗೆ ಬೇರೆ ಏನಾರ ತಂದು ಕೊಡ್ಬೇಕು ಹೋಗತ್ತ. ಏನು ತಂದು ಕೊಡೋಣತ್ತ. ಈ ಹುಳಿ ಸಾರು ತಿನ್ನೋಕ್ಕಾಗಲ್ಲ. ಅವೆಲ್ಲ ಒಂದು ಅಡಿರೆಕಾಯಿ ಹುಳಿಕಾಯಿ ಬಿಟ್ಟಾವೆ, ಹಾಕಿ ಹುಳಿ ಸಾರು ಮಾಡ್ಬೋದು. ನಮ್ಮ ಅಜ್ಜಿಗೆ ಹುಳಿ ಸಾರು ತಿನ್ನಲ್ಲ. ಏನು ಮಾಡೋದೀಗ? ಎಲ್ಲಾರ ಅಡ್ಬೆಗೆ ಸೊಪ್ಪು ಪಪ್ಪು ಹುಡ್ಕೊಂಬರ್ಬೇಕತ್ತ. ಎಲೇ ಎಲೇ ಏನು ಮಾಡ್ತಿದ್ದೆ? ಕೂಕಮಟ ಸುಮ್ಕೆ. ಉಕ್ಕಣಜ್ಜ ಇನ್ನೇನು ಮಾಡೋಣ, ಕುಕ್ಕಂಡೆ ಸುಮ್ಕೆ ಇತ್ತು. ನಾನು ರೊಟ್ಟಿ ತಿನ್ನ ಒಂದು ಮುರುಕು ರೊಟ್ಟಿ ತಿಂದು ಕುಕ್ಕಂಡೆ. ನಿದ್ದೆ ಬೇರೆ ಬತ್ತಿತ್ತು. ಮನಿಕೊಂಡ್ರೆ ಹೆಂಗೆ ಮನಿಕೊಂಡ್ಬಿಡ್ತೀನಿ ಅಂತವ ಹಂಗೆ ಕುಕ್ಕಂಡಿದ್ದೆ. ಏನು? ಏ ಏನಿಲ್ಲ, ಅಮ್ಮಣಿ ಸಾರಿಗೆ ಏನಾರ ತಂದ್ಕೊಡಕ್ಕೆ ಅಂತಿದ್ಲಲ್ಲ, ಅದಕ್ಕೆ ಅಲ್ಲಿ ಕಳ್ಸಪ್ಪರದ್ರಾಗೆ ಇದು ನುಚ್ಕೊಣಿ ಸೊಪ್ಪು ಐತಂತೆ, ಹೋಗಿ ಕಿತ್ಕೊಂಬೋಗತ್ತ ಅಪ್ರೂಪದ್ದು. ಏನಜ್ಜ ನುಚ್ಕೊಣಿ ಸೊಪ್ಪೆ? ಈಗೆಲ್ಲದಲ್ಲ ನುಚ್ಕೊಣಿ ಸೊಪ್ಪು? ಏ ಹೇಳತ್ತ ಅಲ್ಲೆಲ್ಲ ಬೀಳಿರ್ಬೇಕು, ಅದಕ್ಕೆ ಬಡಿಯೋಕ್ಕೆ ನಾನು ಯುವಸ ದಿನ ಆತಪ್ಪ ನೋಡಿ ನುಚ್ಕೊಣಿ ಸೊಪ್ಪು ಎಲ್ಲ ಐತಲ್ಲ ಅಜ್ಜ ಇವಾಗ. ಅಲ್ಲಿ ಕಳ್ಸಪ್ಪರು ಬೀಳ್ಬಿಟ್ಟವ್ರಲ್ಲ ಆ ಸಾಯಿ ಎಮ್ಮೆ ಮೇಯ್ಕೊಳಕ್ಕೆ, ಅಲ್ಲಿ ಬಿಟ್ಟೈತಂತೆ. ಹಂಗಂತವ ಕಳ್ಸಪ್ಪರ ಮನೆಯವರು ಹೇಳಿರು. ಅದಕ್ಕೆ ನಾನು ತಡಿ ನಮ್ಮ ಮನೆಯೊಳಗೆ ಹೇಳೋಣ, ಹೋಗಿ ಕಿತ್ಕೊಂಬರ್ಲಿ, ಕಿತ್ಕೊಂಬಂದು ಬಸ್ಸಾರು ಮಾಡ್ತಾರತ್ತ ಅಂತ ಬಂದೆ ಹೇಳೋಣ ಅಂತನ. ಹೌದೇ? ಹಂಗ ತಡಿಯತ್ತ ಹೋಗಿ ಬತ್ತೀನತ್ತ. ಹೋಗಿ ಸರ್ ನಾನು ಒಂದಿಷ್ಟು ಕಿತ್ಕೊಂಬಂದು ಕೊಡ್ತೀನತ್ತ. ಅವಳು ಬಸ್ಸಾರ ಮಾಡ್ತಾಳತ್ತ. ಹ್ಞೂ ಹೋಗೋಣ, ಹೋಗತ್ತ. ಟೈಮ್ ಆತ ಹೋಗ್ತೀನಿ, ಇನ್ನು ಒತ್ತಾತಿ ಅಡುಗೆ ಮಾಡಕ್ಕೆ. ಹೋಗು. ನಿಂಗಮ್ಮ ಏನು ಮಾಡ್ತಿದ್ದೀಯ? ಬರಲ್ಲ ಆಚಿಕೆ. ಓ ಯಾರಕ್ಕೆ ಹೋಗ್ತಿರಂಗವ್ರೆ? ಯಾರಪ್ಪ? ನಮ್ಗೆ ಗುಂಡಜ್ಜಿನ ಇರಂಗೈತೆ ಅವ ಧ್ವನಿ ಹಂಗೆ ಬರ್ತೈತಿ. ತಡಿ ನೋಡ್ತೀನಿ ಯಾರು. ಓ ಗುಂಡಕಯ್ಯ ನೀನೆ? ಹಂಗೆ ಅನ್ಕಂಡೆ ಗುಂಡಕೈನೇ ಇರಬೇಕು ಹೋಗ್ತಿರೋದು ಅಂತವ. ಬಾ, ಏನು ಬಂದಿದ್ದು? ಅಲ್ಲೇ ಉಂಡೆ. ಬಾ ಈ ಕಡೆಗೆ ಕುಕ್ಕ ಬಾ. ಈಗ ಪಕ್ಕಮದಿಲ್ಲ. ಬಾ ಅಲ್ಲಿ ಕಳ್ಸಪ್ಪರ್ ಬೀಳಕ್ಕೆ ನುಚ್ಕೊಣಿ ಸೊಪ್ಪು ಐತಂತೆ, ಹೋಗಿ ಕಿತ್ಕೊಂಬರೋಣ. ಬಸ್ಸಾರು ಮಾಡಿದ್ರೆ ಚೆಂದಾಗಿರ್ತೈತಿ, ಹೋಗಿ ಚೆನ್ನಾಗಿರ್ತೈತಿ. ಬಾ ಹೋಗಿ ಬರೋಣ. ನುಚ್ಕೊಣಿ ಸೊಪ್ಪು ಐತಂತೇನಕ್ಕ? ಈಗೆಲ್ಲಕ್ಕ ನುಚ್ಕೊಣಿ ಸೊಪ್ಪು? ನಾನು ನೋಡಿಲ್ಲಪ್ಪ ಅಲ್ಲಿರೋದ. ನಾನು ಎಲ್ಲೋ ಈ ಮದುವೆಯಾಗಿ ಬಂದಾಗ ಈ ಊರಾಗೆ ಅವಾಗೆಲ್ಲೋ ಇತ್ತು ಅವ್ರು ಬೀಳಾಗ ಅಷ್ಟೇ. ನಾನೇನು ತಿರ್ಗಾ ಅಲ್ಲೆಲ್ಲೂ ನೋಡಿಲ್ಲಪ್ಪ. ಯಾರು ಹೇಳಿದ್ದಂಗಂತನ? ನಮ್ಮ ಅಜ್ಜ ಹಂಗಂತು. ಅಲ್ಲೈತೆ ಕಳ್ಸಪ್ಪರದಾಗೆ ಅವ್ರ ಮನೆ ರಂಗಂದಂತೆ. ಅವರು ದನ ಎಮ್ಮೆ ಕುರಿ ಮೇಯಕ್ಕೆ ಜಾಗ ಬಿಟ್ಕೊಂಡಾರಲ್ಲ ಬೀಳಗೆ, ಅದು ಬೀಳಗೆ ಬೆಳೆಯೋದು ಜಾಗ. ಹುಲ್ಲು ಪಲ್ಲು ಇರತ್ತವ, ಬೆಳೆಯಲ್ಲ. ಅದಕ್ಕೆ ಅಲ್ಲಿ ಜಾಗ ಬಿಟ್ಕೊಂಡವ್ರಲ್ಲ ಅಲ್ಲಿ ಬಿಟ್ಟೈತಂತೆ. ಬಾ ಹೋಗಿ ಕಿತ್ಕೊಂಬರೋಣ ಹೋಗಿ. ಹ್ಞೂ ಹಂಗೇನಕ್ಕ? ಹಂಗಾರೆ ಏನಪ್ಪ ಹಂಗಾರೆ ಅಜ್ಜಿ ಹೇಳೈತೆ ಅಂದರೆ ಇರ್ತೈತೆ ಹಂಗಾರೆ. ತಡಿ ಹೋಗಿ ಬರೋಣ ಹಂಗಾರೆ. ಬತ್ತೀನಿ. ಒಲೆ ಮೇಕೆ ಅನ್ನಕ್ಕೆ ಇಕ್ಕಿದ್ದೆ, ಅನ್ನದ ಇಳಿಸು ಬತ್ತೀನಿ ಬೋಸ್ತು. ಓ ಬಾರೆ ಲಕ್ಷ್ಮಕ್ಕ, ನೀನು ಬಂದೆ? ಬಾ ನಿಂಗಮ್ಮ ಅನ್ನ ಬಸ್ಬರಕ್ಕೆ ಅಂತ ಒಳಕ್ಕೆ ಹೋಗ್ಯವಳೆ. ಬಾ. ನೀನು ಇಲ್ಲಿದ್ದೆ ಅಂದ್ಬಿಟ್ಟಕ್ಕಯ್ಯ. ನಾನು ಮಂಟಕ್ಕೆ ಹೋಗಿದ್ದೆ. ಮಂಟಕ್ಕೆ ಹೋಗಿ ಹುಡುಕೊಂಡು ಹೋಗಿದ್ದೆ. ನಿನ್ನ ಸೊಸೆ ಹಂಗಂದ್ಲ, ಆ ಕಡೆಗೆ ಹೋಯ್ತೆ ಹೋಗು ಅಂದ್ಲ, ಅದಕ್ಕೆ ನಾನು ಬಂದೆ ಈ ಕಡೆಗೆ. ನಡಿಯಕ್ಕ ಹೋಗೋಣ. ಅನ್ನ ಬಸ್ತಾತು, ನಡಿ ಹೋಗಿ ಜಲ್ದಿ ಬರೋಣತ್ತ. ನಾನು ತಂಗ್ಳು ಸಾರಿತ್ತು ಅದಕ್ಕೆ ಅನ್ನ ಮಾಡಿದ್ದೆ. ಸೊಪ್ಪು ತಂದ್ರತ್ತ ಬಸ್ಸಾರು ಮಾಡ್ತೀನಿ ನಡಿ. ಲಕ್ಷ್ಮಕ್ಕನು ಬಂದವಳೆ ಯಾವಾಗ್ಲವ? ನಾನು ಈಗಲೇ ಬಂದೆ. ಎದಕ್ಕ ಹೋಗೋದು? ಹೇಳ್ಬಿಟ್ಟಿದ್ದೀರಾ? ಅಲ್ಲಿ ಕಳಸಪ್ಪರ ಬೀಳಗೆ ನುಚ್ಕೊಣಿ ಸೊಪ್ಪು ಐತಂತೆ, ಕಿತ್ಕೊಂಬರೋಣ ಅಂತ ಹೊರಟಿದ್ದೀವಪ್ಪ. ಬಚ್ಚಿ ನೀನು? ನುಚ್ಕೊಣಿ ಸೊಪ್ಪು? ಅದೆಂತ ಸೊಪ್ಪಕ್ಕ? ನಾನು ಗೊಜ್ಜಿ ಸೊಪ್ಪು ಕೇಳಿದ್ದೀನಿ, ಅನ್ಗಡೆ ಸೊಪ್ಪು ಕೇಳಿದ್ದೀನಿ, ಅನ್ನ ಸೊಪ್ಪು ಕೇಳಿದ್ದೀನಪ್ಪ. ಇದೆಂತದಕ್ಕ ನುಚ್ಕೊಣಿ ಸೊಪ್ಪು? ನಾನು ಯಾವತ್ತೂ ಕೇಳಿಲ್ಲಪ್ಪ. ಈಗ ಅದನ್ನೆಲ್ಲ ಹೇಳ್ಕೊಂಡು ಕುಕ್ಕಮ್ಮಕ್ಕೆ ಟೈಮ್ ಇಲ್ಲ. ಬಾ ಹೋಗ್ತಾನ ದಾರೆಗೆ ಏಕ ಮಾತಾಡ್ಕೊಂಡು ಹೋಗೋಣ. ಬಾ ಬೇಗ ಬೇಗ. ನಡಿ ಹೋಗೋಣ, ಗೊತ್ತಾಗುತ್ತೆ. ನಿಂಗಮ್ಮ ನೋಡ್ರಿ, ಇಲ್ಲಿ ಎಷ್ಟೊಂದೈತೆ ನುಚ್ಕೊಣಿ ಸೊಪ್ಪು. ನೋಡಿ ಇಲ್ಲ ಅಂತಿದ್ದಲ್ಲ, ನಮ್ಮ ಅಜ್ಜ ಹೇಳ್ದ ಇಲ್ಲ ಐತೆ ಹೋಗ್ರಿ ಅಂತವ. ನೋಡಿ ಏಟಕೊಂದೈತೆ. ಬರ್ರಿ. ಕುಂಡಕಾಯ ಇದೆಯಾ ನುಚ್ಕೊಣಿ ಸೊಪ್ಪು? ಅಂದ್ರೆ ಇದೆ ನುಚ್ಕೊಣಿ ಸೊಪ್ಪು? ನಾನು ನೋಡೇ ಇರ್ಲಿಲ್ಲಪ್ಪ ಇದನ್ನ. ನಮ್ಮಮ್ಮಯ್ಯರು ಎಲ್ಲೋ ಹೇಳಿದ್ದು ಜ್ಞಾಪಕಿತ್ತು ಅಷ್ಟೇ, ನಾನು ನೋಡೇ ಇರಲಿಲ್ಲ. ಗುಂಡಕಾಯಿ ನಾನು ಸ್ಯಾನೆ ದಿವಸ ಆಗಿತ್ತು ಸೊಪ್ಪು ನೋಡಿ. ನಾನು ಈ ಸೊಪ್ಪಿನ ಸಾರಾಗೆ ಉಂಡೇ ಇರಲಿಲ್ಲ, ಅಲ್ಲೇ ಸ್ಯಾನೆ ದಿವಸ ಆಗಿತ್ತು. ಇವತ್ತ ಕಿತ್ಕೊಂಡು ಹೋಗ್ತೀನಿ. ಬರ್ರಿ ರಪ್ಪರಪ್ಪನ ಕಿತ್ಕೊಳ್ರಿ, ಹೋಗೋಣ, ಗೊತ್ತಾಗುತ್ತೆ. ಕಿತ್ಕೊಳ್ರಿ ಸರಿ ಹೋಗೋಣ. ಹೋಗಿ ಸಾರು ಮಾಡಕ್ಕೆ ಟೈಮ್ ಆಗುತ್ತೆ.
ಹ್ಞೂ ನಾನೊಂದಿಷ್ಟು ಕಿತ್ಕೊಂಡಮ್ಮ ಹೆಂಗಾತ ಜಾಸ್ತಿ ಐತೆ ಒಂದಿಷ್ಟು ಕಿತ್ಕೊಂಡಿದ್ದೀನಿ ನಡಿ ಈಗ ಸಾಕು ಸದ್ಯಕ್ಕೆ ಹೋಗೋಣ ಇನ್ನೊಂದಿಷ್ಟು ಬರೋಣ ಉಕ್ಕಾಣಕ್ಕ ಬಲ್ ಮಸ್ತಾಗೈತೆ ಬರ್ರಿ ಇನ್ನೊಂದಿಷ್ಟು ಬರೋಣ ಈಗ ಎಷ್ಟು ಬೇಕು ಅಷ್ಟು ಕಿತ್ಕೊಂಡು ಹೋಗೋಣ ತಗೊಂಡು ಇನ್ನೊಂದು ದಿವಸ ಬಂದು ಅಷ್ಟು ಕಿತ್ಕೊಂಡು ಹೋಗೋಣ ಉಕ್ಕಣ ಮತ್ತೆ ಸಾಕು ಕಿತ್ಕೊಂಡು ಹೋಗೋಣ ನಡೀರಿ ಈಗ ಮಸ್ತ್ ಆಯ್ತು ಸಾರಿಗಾಗುವಷ್ಟು ಐತೆ ಇನ್ನೊಂದಿಷ್ಟು ಬರೋಣ ನಡೀರಿ ಕುಂಡಕಾಯ ಇದು ಒಳ್ಳೆ ಸಣ್ಣಗಳು ನುಚ್ಚಿದ್ದಂಗೆ ಐತಲ್ಲಕ್ಕ ಇದನ್ನ ಹೆಂಗ್ ಸೋಸೋದು ಹೆಂಗ್ ಸಾರು ಮಾಡೋದು ಕಣಿ ಲಕ್ಷ್ಮಕ್ಕ ಅದಕ್ಕೆ ಅದನ್ನ ನುಚ್ಕೊಣಿ ಸೊಪ್ಪು ಅನ್ನೋದು ನುಚ್ಚಿದ್ದಂಗೆ ಐತಿ ಅಂತವ ಅದೇನಿಲ್ಲ ಅದ ಬುಡಕ್ಕಿಟ್ಟಾಕಿ ಸೋಸಿ ಹಾಕಿ ಬೇಳೆಕಾಳು ಒಂದೆರಡು ಮಳೆ ಹುಳಿಕಾಳು ಮೊಳಕೆ ಹುಳಿಕಾಳು ಹಾಕಿ ಸಾರು ಮಾಡಿ ಬಸ್ಸಾರ ಹೆಂಗಿರ್ತೈತಿ ಇನ್ನೂ ಒಂದು ಸಣ್ಣ ಮುದ್ದೆ ಉಣ್ಣನ ಅನ್ನಂಗಿರ್ತೈತೆ ಗೊತ್ತೇ ಕಣಕ್ಕ ನಮ್ಮ ಅಮ್ಮರು ಮಾಡೋರು ಬಲ್ ಚೆನ್ನಾಗಿರೋದು ನಾನು ಮಾಡಿದ್ದೀನಿ ಇಲ್ಲಿ ಬಂದ್ಮೇಲೆ ಒಂದು 2 ಸತಿನ ನಮ್ಮ ಅತ್ತೆ ಕಿತ್ಕೊಂಬಂದು ಕೊಡೋದು ನಾನು ಮಾಡಿದ್ದೀನಿ ಬಲ್ ಚೆನ್ನಾಗಿರ್ತೈತೆ ಬಸ್ಸಾರು ಮಾತ್ರ ನಡೀರ ಮತ್ತೆ ಹೋಗೋಣ ಮನೆ ಕಡೆ ಕತ್ತಿನ ಹೋಗಿ ಗೊತ್ತಾಗುತ್ತೆ ಹೋಗ್ಬಿಡೋಣ ನೋಡಿರೇನಪ್ಪ ನಾವು ನುಚ್ಕೊಂಡು ಸೊಪ್ಪು ಕಿತ್ಕೊಂಡಿದ್ದ ಈಗ ನಾವು ಮಂತಕ್ಕೆ ಹೋಗಿ ಬಸ್ಸಾರು ಮಾಡ್ಕೊಂಡು ಉಣ್ಬೇಕು ಆಯ್ತಾ ನೀವು ನುಚ್ಕೊಂಡು ಸೊಪ್ಪೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿ ನಾವು ಅವಾಗೆಲ್ಲ ನೋಡಿದ ಜ್ಞಾಪಕ ಅಷ್ಟೇ ಈಗೆಲ್ಲೂ ಈ ಸೊಪ್ಪು ಕಾಣ್ತಿಲ್ಲ ನಿಮ್ಗೇನಾದ್ರು ಕಂಡಿದ್ರೆ ಒಂದು ಕಮೆಂಟ್ ಹಾಕಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು